ಜೈ ಶ್ರೀರಾಮ್. 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 ಎಲ್ರಿಗೂ ನಮಸ್ಕಾರ. ಗುರುಗಳೇ, ಹೇಗಿದ್ದೀರಾ? ನೀವು ಚೆನ್ನಾಗಿದ್ದೀರ ಅಂತ ಬಯಸುತ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇವತ್ತು ಜನವರಿ 22, 2024. ಇವತ್ತಿನ ದಿನ ಭಾರತೀಯರಿಗೆ ತುಂಬ ಮಹತ್ವದ ದಿನ. ಏನಪ್ಪ ಅಂಥದ್ದು ಅಂದರೆ 140 ಕೋಟಿ ಜನ ಭಾರತೀಯರಿಗೆ ಅವರ ಕನಸು ನನಸಾದಂತಹ ದಿನ ಇದು. ಇವತ್ತು ಅಯೋಧ್ಯೆಯಲ್ಲಿ ಶ್ರೀರಾಮಚಂದ್ರನ ಒಂದು ಮಂದಿರ ಲೋಕಾರ್ಪಣೆ ಆಗ್ತಿರೋ ಸಮಯ ಇದು. ಇಂಥ ಸಮಯದಲ್ಲಿ ನಾವೆಲ್ಲ ಇದ್ದೀವಲ್ಲ, ನಿಜವಾಗ್ಲೂ ಇದು ನಮ್ಮ ಪುಣ್ಯ, ಅದೃಷ್ಟ ಮಾಡಿರಬೇಕು. ಸೊ ಇವತ್ತಿನ ವೀಡಿಯೋ ಹೇಳೋದಾದರೆ, ಅಂತಹ ಸಂಭ್ರಮ ಸಡಗರನ ಅಯೋಧ್ಯೆಯಲ್ಲಿ ಮಾತ್ರನಲ್ಲ, ಆಲ್ ಓವರ್ ಇಂಡಿಯಾ ಅಂದರೆ ಕಾಶ್ಮೀರ ಟು ಕನ್ಯಾಕುಮಾರಿವರೆಗೂ ಈ ಸಂಭ್ರಮ ಸಡಗರ ನಡೀತಾನೆ ಇದೆ. ನಿಜ ಹೇಳ್ಬೇಕಂದ್ರೆ ನಮ್ಮ ಭಾರತೀಯರಂತಲೇ ಅಲ್ಲ, ಭೂಮಿ ಮೇಲೆ ಎಲ್ಲಿ ರಾಮನ ಹೆಜ್ಜೆ ಗುರುತಿದೆಯೋ ಅಲ್ಲೆಲ್ಲ ಈ ಸಡಗರ ಸಂಭ್ರಮ ಅನ್ನೋ ವಾತಾವರಣ ಉಂಟಾಗಿದೆ. ಇನ್ನು ನಮ್ಮ ಮಧುಗಿರಿಯಲ್ಲಿ ಪ್ರಮುಖ ದೇವಸ್ಥಾನಗಳಲ್ಲಿ ಎಂಥ ಕಾರ್ಯಕ್ರಮಗಳನ್ನು ಏರ್ಪಡಿಸಿದ್ದಾರೆ ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ನನ್ನ MVK Hunters ಯೂಟ್ಯೂಬ್ ಚಾನಲ್ ಕನ್ನಡ ಕೇಸರಿಯಾಗಿ ಬದಲಾದ ಮೇಲೆ ಇದೇ ನನ್ನ ಫಸ್ಟ್ ವೀಡಿಯೋ. ಈ ವಿಡಿಯೋನ ಹೊಸದಾಗಿ ನೋಡ್ತಾ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಇನ್ಯಾಕೆ ಲೇಟು, ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಅದಕ್ಕೂ ಮೊದಲು ಜೈ ಶ್ರೀರಾಮ್. ಗುರುಗಳೇ, ಇವತ್ತಿನ ದಿನ ಹೇಗಿದೆ ಅಂದರೆ ಅಂತಾರಾಮಮಯಂ ಈ ಜಗಮಂತಾರಾಮಮಯಂ ಅನ್ನೋ ಹಾಗೆ ಇದೆ. ಯಾಕಪ್ಪ ಅಂದರೆ ಇವತ್ತಿನ ಡೇಟ್ ನೋಡಿ 22/1/24. ಅದರಲ್ಲೂ ಕೂಡ ರಾಮ್ ಅನ್ನೋ ಪದ ನಾವು ನೋಡ್ಬೋದು. ಅದಕ್ಕೆ ಹೇಳೋದು, ದೊಡ್ಡವ್ರು ಯಾವಾಗಲೂ ಹೇಳೋದು ಅದನ್ನೇ, ದೇವರ ಸಂಕಲ್ಪ ಇಲ್ಲದೆ ಏನೂ ಆಗೋದಿಲ್ಲ ಅಂತ. ಗುರುಗಳೇ, ಶ್ರೀರಾಮಚಂದ್ರನ ನೋಡೋದಕ್ಕೂ ಮೊದಲು ಬಾಸ್ನ ನೋಡ್ಕೊಂಡು ಬರೋಣ ಬನ್ನಿ. ಬಾಸ್ ಅಂದರೆ ಟೆನ್ಷನ್ ತೊಗೊಬೇಡಿ, ಆಂಜನೇಯ. ಹನುಮಾನ್ ಮುಂದೆ ಯಾವ ಸೂಪರ್ ಮ್ಯಾನ್, ಹೀ ಮ್ಯಾನ್ ಯಾರೂ ಕೆಲ್ಸಕ್ಕೆ ಬರೋದಿಲ್ಲ ಅಲ್ವಾ? ಮೊದಲು ಆಂಜನೇಯ ಸ್ವಾಮಿನ ನೋಡ್ಕೊಂಡು ಬರೋಣ ಬನ್ನಿ. ಇವತ್ತು ಅಯೋಧ್ಯೆಯಲ್ಲಿ ಶ್ರೀರಾಮ ಪಟ್ಟಾಭಿಷೇಕ ಆಗ್ತಾ ಇದೆ. ಅದರಿಂದ ಸನ್ಮಂಗ ಅದಕ್ಕೋಸ್ಕರ ಇಲ್ಲಿ ಮಧುಗಿರಿ ಶ್ರೀ ಚಿತ್ರಭಾವಿ ಆಂಜನೇಯ ದೇವಸ್ಥಾನದಲ್ಲಿ ಶ್ರೀ ಅಶ್ವತ್ಥಪ್ಪನ ಅಧ್ಯಕ್ಷತೆಯಲ್ಲಿ ವಿಶೇಷವಾಗಿ ಪೂಜೆ ಇಟ್ಕೊಂಡಿದ್ದೀವಿ. ಎಲ್ಲರಿಗೂ ದೇಶ ತುಂಬ ಒಳ್ಳೆಯದಾಗಲಿ. ಹೀಗೆ ಪ್ರತಿ ಊರಲ್ಲೂ, ಪ್ರತಿ ಹಳ್ಳಿಯಲ್ಲೂ ನಮ್ಮ ಸನಾತನ ಹಿಂದೂ ಧರ್ಮ ಹೆಚ್ಚು ಬೆಳೀಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥಿಸ್ತಾ ಇದ್ದೀವಿ. ಜೈ ಶ್ರೀರಾಮ್. ಜೈ ಶ್ರೀರಾಮ್. ಜೈ ಶ್ರೀರಾಮ್. ಜೈ ಶ್ರೀರಾಮ್. ಜೈ ಶ್ರೀರಾಮ್. ಜೈ ಶ್ರೀರಾಮ್. ಅಣ್ಣ, ಇವತ್ತು ದೇವಸ್ಥಾನದಲ್ಲಿ ಏನೆಲ್ಲ ಕಾರ್ಯಕ್ರಮ ನಡೆಸ್ತಾ ಇದ್ದೀರಾ? ಪಾನಕ, ಕೋಸಂಬರಿ, ಅವಲಕ್ಕಿ, ಸಂಜೆವರೆಗೂ 4 ಗಂಟೆವರೆಗೂ ಭಕ್ತಾದಿಗಳು ವಾಪಸ್ ಹೋಗಬಾರ್ದು ಅಂತೇಳಿ ತೀರ್ಮಾನ ಮಾಡ್ಕೊಂಡು ಮಾಡಿಸ್ತಾ ಇದ್ದೀವಿ. ಜೈ ಶ್ರೀರಾಮ್. ಜೈ ಶ್ರೀರಾಮ್. ಜೈ ಶ್ರೀರಾಮ್. ಪಾನ್ಕ ಸ್ಪೆಷಲ್ ಅಣ್ಣ. ಬೆಳಗ್ಗೆಯಿಂದ ಎಷ್ಟು ಜನ ಬಂದಿದ್ದಾರೆ? ಜೈ ಶ್ರೀರಾಮ್. ಜೈ ಶ್ರೀರಾಮ್. ಗುರುಗಳೇ, ನಿಮ್ಗೊಂದು ಸ್ಮಾಲ್ ಕ್ವಶನ್. ಇವಾಗ ಆಲ್ರೆಡಿ ನೀವು ರಾಮನ ಬಗ್ಗೆ ಸಿಕ್ಕಾಪಟ್ಟೆ ಹಾಡುಗಳನ್ನ ಕೇಳಿರ್ತೀರ. ಅದರಲ್ಲಿ ನಿಮ್ಮ ಫೇವ್ರೇಟ್ ಸಾಂಗ್ ಯಾವುದು ಅನ್ನೋದನ್ನು ಕಮೆಂಟಲ್ಲಿ ತಿಳಿಸಿ. ನನ್ನ ಫೇವ್ರೇಟ್ ಸಾಂಗ್ ಯಾವುದು ಅನ್ನೋದನ್ನು ವಿಡಿಯೋ ಪೂರ್ತಿಯಾಗಿ ವಾಚ್ ಮಾಡಿ ಕೊನೆಯಲ್ಲಿ ಹೇಳ್ತೀನಿ. ಗುರುಗಳೇ, ಈ ದೇವಸ್ಥಾನ ಬಂದುಬಿಟ್ಟು ಕೋದಂಡರಾಮಸ್ವಾಮಿ ದೇವಸ್ಥಾನ ಅಂತ. ಸೊ ಇಲ್ಲಿ ಇವತ್ತಿನ ಈ ವಿಶೇಷತೆ ದಿನ ಏನೆಲ್ಲ ಮಾಡ್ತಾರೆ ಅಂತ ಸ್ವಾಮಿಯವ್ರನ್ನ ಕೇಳ್ತಿರೋಣ ಬನ್ನಿ. ಜೈ ಶ್ರೀರಾಮ್ ಅಣ್ಣ. ಜೈ ಶ್ರೀರಾಮ್. ಅಣ್ಣ, ನಿಮ್ಮ ಹೆಸರು? ನಾರಾಯಣರಾಜು ಅಂತ, ಹಿರಿಯ ಪತ್ರಕರ್ತರು, ಮಧುಗಿರಿ. ಈ ಕೋಟೆ ಕೋದಂಡರಾಮಸ್ವಾಮಿ ದೇವಸ್ಥಾನದಲ್ಲಿ ಇವತ್ತು ಅಯೋಧ್ಯೆಯಲ್ಲಿ ನಡೆಯುತ್ತಿರುವ ರಾಮೋತ್ಸವದ ಅಂಗವಾಗಿ ಇಲ್ಲಿ ವಿಶೇಷ ಅಲಂಕಾರ, ವಿಶೇಷ ಅಭಿಷೇಕ, ಅಲಂಕಾರ ಹಾಗೂ ರಾಮನ ಉತ್ಸವಗಳು ನಡೀತಾ ಇದೆ. ಕಲ್ಯಾಣೋತ್ಸವ ನಡೀತಿದ್ದು, ಇದರೊಂದಿಗೆ ಇದಾದ ನಂತರ ತೀರ್ಥ ಪ್ರಸಾದ ವಿನಿಯೋಗ ಭಕ್ತಾದಿಗಳ ಸಹಕಾರದೊಂದಿಗೆ ನಡೀತಾ ಇದೆ. ಇತಿಹಾಸ ಏನು ಅಂತಂದರೆ, ಇದು ಮಧುಗಿರಿ ವಿಶ್ವವಿಖ್ಯಾತ ಏಕಶಿಲಾ ಬೆಟ್ಟದ
ತಪ್ಪಲಿನಲ್ಲಿರೋದು ಒಂದು ವಿಶೇಷ. ಜೊತೆಗೆ ಈ ರಾಮನ ವಿಗ್ರಹ ಬೆಟ್ಟದ ತುದಿಯಲ್ಲಿ ಅಂದರೆ ಸಮುದ್ರ ಮಟ್ಟಕ್ಕಿಂತ 3000 ಅಡಿ ಎತ್ತರದಲ್ಲಿದ್ದು ಅಲ್ಲಿ ದಿನ ಪೂಜೆ ಮಾಡಲಿಕ್ಕಾಗಲ್ಲ ಅಂತೇಳಿ ಕೆಳ ತಂದಿದ್ದಾರೆ. ಅದು ನಮಗೆ ಗೊತ್ತಿರುವಂಥ ಇತಿಹಾಸ. ಶ್ರೀರಾಮನವಮಿ ಹಬ್ಬದ ದಿನ ವಿಶೇಷವಾಗಿ ನಡೆಸ್ತಾರೆ. ಅದರ ಜೊತೆಗೆ ಪ್ರತಿ ಶನಿವಾರವೂ ಪೂಜೆ ಪುನಸ್ಕಾರಗಳು ನಡೆಯುತ್ತಿದ್ದು ಈ ಒಂದು ಧಾರ್ಮಿಕ ಕಾರ್ಯಕ್ರಮಕ್ಕೆ ಕೈ ಜೋಡಿಸಿರುವಂಥ ಎಲ್ಲ ಮಧುಗಿರಿಯ ಜನತೆಗೂ ಭಕ್ತ ಮಂಡಳಿಯ ಪರವಾಗಿ ಹೃದಯಪೂರ್ವಕ ವಂದನೆಗಳನ್ನು ಸಲ್ಲಿಸುತ್ತಾ, ಸೈಕಲ್ ಬ್ರ್ಯಾಂಡ್ ಅಗರಬತ್ತಿಯವರು 8 ಅಡಿ ಎತ್ತರದಲ್ಲಿ 24 ಗಂಟೆನೂ ಉರಿಯುವಂಥ ಸುಗಂಧ ಭರಿತ ಊದು ಬತ್ತಿ ಅಗರಬತ್ತಿಯನ್ನು ನೀಡಿದ್ದಾರೆ. ಶ್ರೀ ಕೋಟೆ ಕೋದಂಡರಾಮಸ್ವಾಮಿ ದೇವಸ್ಥಾನ. ಇಲ್ಲಿ ರಂಗೋಲಿ ನೋಡಿ ಎಷ್ಟು ಚೆನ್ನಾಗಿ ಹಾಕಿದ್ದಾರೆ. ಹಾಕಿರೋರು ಇಲ್ಲೇ ಇದ್ದಾರೆ. ಅಕ್ಕ, ನಿಮ್ಮ ಹೆಸರು? ನಾಗರತ್ನಮ್ಮ ಅಂತ. ನಾಗರತ್ನಮ್ಮನ? ತುಂಬ ಚೆನ್ನಾಗಿ ಹಾಕಿದ್ರಕ್ಕ. ಎಲ್ಲ ದೇವ್ರ ಸೇವೆ ಮಾಡಿದ್ದೀವಿ ಸರ್, ಅಷ್ಟೇ. ದೇವ್ರ ಸೇವೆ. ಜೈ ಶ್ರೀರಾಮ್. ಜೈ ಶ್ರೀರಾಮ್, ಜೈ ಶ್ರೀರಾಮ್. ಕೃಷ್ಣಮೂರ್ತಿ ಅಣ್ಣವ್ರೆ, ದೇವಸ್ಥಾನದ ಇತಿಹಾಸದ ಬಗ್ಗೆ ಸ್ವಲ್ಪ ನಮ್ಮ ಪ್ರೇಕ್ಷಕರಿಗೆ ತಿಳಿಸ್ಕೊಡ್ತೀರಾ? ಚಿಕ್ಕಪ್ಪನ ಕಾಲದಲ್ಲಿ ಮೇಲೆ ಮಧುಗಿರಿ ಬೆಟ್ಟದ ಮೇಲೆ ಪ್ರತಿಷ್ಠಾಪನೆ ಆಗಿತ್ತು. ಆ ನಂತರ ಅಲ್ಲಿ ಹೋಗಾಗಿ ಚಿಕ್ಕಲ್ ಬೆಟ್ಟದ ಮೇಲೆ ಹತ್ತಕ್ಕಾಗಲ್ಲ ಅಂತ ಸಾಮಾನ್ಯವಾಗಿ ಆಗಲ್ಲ ಅಂತ ಮಾಡಿದ್ದಾರೆ. ಭಾಳ ಪ್ರಸಿದ್ಧಿ ಪಡೆದಿದೆ. ಇನ್ನೊಂದು ಹಿಂದೆ ಏನೆಂದರೆ ಜೋಡಿದಾರ್ ಶ್ರೀನಪ್ಪನವರು ಇಲ್ಲಿ ಪೂಜೆ ಮಾಡ್ತಾಯಿದ್ರು. ಬಾಗಿಲು ಹಾಕಿದ್ದಾಗ ಬಾಗಿಲು ತೆಗೆದು ಪೂಜೆ ಆಗ್ಬಿಡೋದು. ಬಾಗಿಲು ಅರ್ಚಕರು ಬಂದು ನೋಡಿದಾಗ ಪೂಜೆ ಎಲ್ಲ ಕಂಪ್ಲೀಟ್ ಹೂವು ಅಕ್ಷತೆ ಇಲ್ಲದೆ ನಿರ್ವಹಣೆ ಪೂಜೆ ನೆರವೇರೋದು ಅಂತ ಒಂದು ಪ್ರಸಿದ್ಧಿರೋ ಅಂತ ಒಂದು ಪುಣ್ಯ ಸ್ಥಳ ಇದು. ಹೆಸರು ಪಾಂಡುರಂಗ ರೆಡ್ಡಿ ಅಂತ, ಮಧುಗಿರಿ ಟೌನವರು. ಶ್ರೀರಾಮನ ಒಂದು ಪ್ರಾಣ ಪ್ರತಿಷ್ಠೆ ಇದು ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಇಡೀ ದೇಶದಲ್ಲೇ ಅಲ್ಲದೆ ಹೊರದೇಶಗಳಲ್ಲೂ ಸಹ ಇವತ್ತು ಪ್ರಾಣ ಪ್ರತಿಷ್ಠೆಗೆ ಸಪೋರ್ಟ್ ಕೊಡ್ತಾ ಇದೆ. ಅಯೋಧ್ಯೆ, ಇಂದಿನ ಅಯೋಧ್ಯೆ ಎಲ್ಲ ಇವತ್ತು ಸುಮಾರು 100,000 ಎಕರೆಯಲ್ಲಿ ಅಯೋಧ್ಯೆಯನ್ನು ನಿರ್ಮಾಣ ಮಾಡ್ತಾ ಇದ್ದಾರೆ. ಅದರಲ್ಲಿ ಈಗ ಏನು ಗರ್ಭ ದೇವಸ್ಥಾನ ಮಾತ್ರ 326 ಅಡಿ ಈಸ್ಟ್ ವೆಸ್ಟು ಮತ್ತು 496 ಅಡಿ ಅಗಲದಲ್ಲಿ ಸ್ಥಾಪನೆ ಆಗಿದೆ. ಈಗಾಗಲೇ ಇವತ್ತು ಸಾಂಕೇತಿಕವಾಗಿ ಪ್ರಧಾನಮಂತ್ರಿಯವರು ಉದ್ಘಾಟನೆ ಮಾಡಲಿದ್ದಾರೆ. ಈ ದೇಶಕ್ಕೆ, ಈ ರಾಜ್ಯಕ್ಕೆ ಒಳ್ಳೆಯದಾಗಲಿ ಅಂತ ಹೇಳಿದ್ದಾರೆ. ಹೊರದೇಶಗಳಲ್ಲೂ ನಮ್ಮವ್ರು ಯಾರಿದ್ದಾರೆ ಅವರು ಸಹ ಈ ಒಂದು ಶ್ರೀರಾಮನ ಒಂದು ಸನ್ನಿಧಿಯಲ್ಲಿ ಒಳ್ಳೆಯದಾಗಲಿ ಅಂತ ಹೇಳ್ತಾ ಇದ್ದಾರೆ. ಮೋದಿಯವರು ಅಭಿವೃದ್ಧಿ ಕೆಲಸ ಮಾಡ್ತಾ ಇದ್ದಾರೆ ಈ ರಾಜ್ಯದಲ್ಲಿ, ಈ ದೇಶದಲ್ಲಿ. ಅದೇ ಥರ ಏನು ಅಮೆರಿಕದಲ್ಲಿ ಹೆಚ್ಚು ಮುಂದುವರೆದಿದೆ, ಆ ಅಮೆರಿಕಕ್ಕೆ ಈಕ್ವಲ್ ಆಗಿ ಬರುವಂಥದ್ರಲ್ಲಿ ಸಂದೇಹ ಏನಿಲ್ಲ ನಮ್ಮ ಇಂಡಿಯಾನು ಮೋದಿಯವರ ಆಡಳಿತದಲ್ಲಿ. ಅಲ್ಲಿ ಕೂಡ ರಾಮನ ದೇವಸ್ಥಾನ ನೋಡಿದ್ದೀರಾ? ರಾಮನ ದೇವಸ್ಥಾನ ನೋಡಿದ್ದೀವಿ, ವೆಂಕಟರಮಣ ಸ್ವಾಮಿ ದೇವಸ್ಥಾನ ನೋಡಿದ್ದೀವಿ. ನಾನು ಖುದ್ದು ಭೇಟಿ ಮಾಡಿದ್ದೀನಿ ಆ ದೇವಸ್ಥಾನಗಳಿಗೆಲ್ಲನೂ. ಅಲ್ಲಿ ಉದಾಹರಣೆಗೆ ಆಂಧ್ರ ಪ್ರದೇಶದ ಮಾಜಿ ಮುಖ್ಯಮಂತ್ರಿಗಳು ದಿವಂಗತ ಎನ್.ಟಿ. ರಾಮರಾವ್ ಅವರ ಅಮೃತಾಸ್ತದಿಂದನೂ ಅಲ್ಲಿ ಒಂದು ದೇವಸ್ಥಾನ ಉದ್ಘಾಟನೆ ಆಗಿದೆ. ಅದು ವೆಂಕಟರಮಣ ಸ್ವಾಮಿ ದೇವಸ್ಥಾನ. ಶಿರಡಿ ದೇವಸ್ಥಾನಗಳಿವೆ ಅಲ್ಲಿ, ಅವ್ರ ಕೈಯಿಂದ ಉದ್ಘಾಟನೆ ಆಗಿದೆ. ಆಮೇಲೆ ಶಿರಡಿ ಕ್ಯಾಲಿಫೋರ್ನಿಯಾ ಸ್ಟೇಟಲ್ಲಿ ಪ್ಲೆಸೆಂಟನ್ ಸಿಟಿಯಲ್ಲಿ. ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್. ಈ ದಿನ ನಮ್ಮ ಆರಾಧ್ಯ ದೈವವಾದ ರಾಮನ ಪ್ರಾಣ ಪ್ರತಿಷ್ಠಾಪನೆ ಆಗ್ತಾ ಇರೋದು ತುಂಬ ಸಂತೋಷದ ಸುದ್ದಿ. ಪ್ರತಿಯೊಬ್ಬರು ಹಿಂದೂಗಳು ಗರ್ವ ಪಡುವಂಥ ಸುದ್ದಿ. ಅದರ ಅಂಗವಾಗಿ ಇವತ್ತು ಕೋಟೆ ರಾಮಸ್ವಾಮಿ ದೇವಸ್ಥಾನದಲ್ಲಿ ಎಲ್ಲ ಭಕ್ತಾದಿಗಳ ಸಹಕಾರದೊಂದಿಗೆ ಈ ದಿನ ಬೆಳಗ್ಗೆ ಅಭಿಷೇಕ ಕಾರ್ಯಕ್ರಮ ನಡೀತು. ಕಲ್ಯಾಣೋತ್ಸವ ನಡೀತಾ ಇದೆ. ನೆಕ್ಸ್ಟ್ ಅದಾದಮೇಲೆ 12ವರೆಗೆ ಮಹಾಮಂಗಳಾರತಿ, ಪ್ರಸಾದ ವಿನಿಯೋಗ ಇರುತ್ತದೆ. ಸಾಯಂಕಾಲ ವೆಂಕಟರಮಣ ಸ್ವಾಮಿ ದೇವಸ್ಥಾನದಿಂದ ರಾಜಬೀದಿಗಳಲ್ಲಿ ಮೆರವಣಿಗೆ ಸಹ ಇರುತ್ತದೆ. ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ದೇವರ ಅನುಗ್ರಹಕ್ಕೆ ಪಾತ್ರರಾಗಬೇಕಾಗಿ ಕೋರುತ್ತೇವೆ. ಇಂತಿ ಭಕ್ತ ಮಂಡಳಿ ಶ್ರೀಪಾದ ಸೇವಕರು. ಜೈ ಶ್ರೀರಾಮ್, ಜೈ ಶ್ರೀರಾಮ್. ಒಂದು ಕಟ್ಟಡವನ್ನು ಮಾಡಿದಂಥ ಸಂದರ್ಭದಲ್ಲಿ ಇವತ್ತು ಪ್ರತಿಷ್ಠಾಪನೆಯನ್ನು ನಮ್ಮ ಭಾರತ ದೇಶದ ಪ್ರಧಾನಿಯವರು 11 ದಿನಗಳ ಕಾಲ ಉಪವಾಸದ ಒಂದು ವ್ರತವನ್ನು ಮಾಡಿ ಇವತ್ತು ಅಯೋಧ್ಯೆಯ ಇಡೀ ಭಾರತ ದೇಶಕ್ಕೆ ಅರ್ಪಣೆ ಮಾಡ್ತಾ ಇದ್ದಾರೆ. ಅಂದಾಗ ಯಾರು ಇದಕ್ಕೋಸ್ಕರ ತ್ಯಾಗ ಪುರುಷರಿದ್ದಾರೋ ಅವರೆಲ್ಲರಿಗೂ ಭಗವಂತ ಸಕಲ ಸನ್ಮಂಗಳ ಉಂಟು ಮಾಡಿ ಅವ್ರ ಕುಟುಂಬಗಳಿಗೆಲ್ಲ ಒಳ್ಳೇದು ಮಾಡಿ ಅಂತ ಈ ಸಂದರ್ಭದಲ್ಲಿ ಎಲ್ಲ ದೇಶದ ರಾಮ ಭಕ್ತರಿಗೆ ನನ್ನ ಹೃದಯಪೂರ್ವಕ ಧನ್ಯವಾದಗಳನ್ನು. ಅಯೋಧ್ಯೆಯಲ್ಲಿ ಸೇರ್ತಕ್ಕಂಥ ಭಕ್ತಾದಿಗಳಿಗೆ ಹೋಗಿರತಕ್ಕಂಥ ಭಕ್ತಾದಿಗಳಿಗೆ ಸುಗಮವಾಗಿ ಬಂದು ಅವರ ಊರುಗಳು ಪ್ರದೇಶಗಳು ಎಲ್ಲ ಸೇರಲಿ ಅವರು ಅಂತೇಳಿ ದೇವ್ರನ್ನ ಆಶಿಸ್ತಾ ಇವತ್ತು ನಮ್ಮ ಮಧುಗಿರಿಯಲ್ಲಿ ಕೋದಂಡರಾಮ ದೇವಸ್ಥಾನ ಅಂತ ಏನೈತಿ, ಇವತ್ತು ಬೆಟ್ಟದ ತಪ್ಪಲಲ್ಲಿರ್ತಕ್ಕಂಥ ಈ ಕೋದಂಡರಾಮ ಸ್ವಾಮಿ ದೇವಸ್ಥಾನ ಐತಿಹಾಸಿಕವಾದಂಥ ದೇವಸ್ಥಾನ. ಇವತ್ತಿನ ಕಾಲಕ್ಕೆ ಮಧುಗಿರಿ ಬೆಟ್ಟದ ಬುಡದಲ್ಲಿ ನಮ್ಮ ಪಟ್ಟಣ ಪ್ರಾರಂಭವಾಗುವಾಗ ಈ ಒಂದು ದೇವಸ್ಥಾನ ಪ್ರಾರಂಭವಾದಂಥದ್ದು. ಅದರಂತೆಯೇ ಇವತ್ತು ದೊಡ್ಡಸಳ್ಳಿ ಅಂತ ಒಂದು ಮಧುಗಿರಿ ತಾಲೂಕಿನಲ್ಲಿ ಗ್ರಾಮ ಇದೆ. ಅಲ್ಲಿನೂ ಸಹ ನಮ್ಮ ಮಧುಗಿರಿ ವೆಂಕಟೇಶ್ವರ ದೇವಸ್ಥಾನಕ್ಕೆ ತರಬೇಕಾಗಿದ್ದಂಥ ಶ್ರೀರಾಮರ ವಿಗ್ರಹಗಳು ಅವತ್ತಿನ ಕಾಲಕ್ಕೆ ಸುಮಾರು 700, 800, 900 ವರ್ಷಗಳು ಹಿಂದೆನಂತೆ
ಅವತ್ತೇನು ಅವತ್ತಿನ ಕಾಲದಾಗೆಲ್ಲ ಗಾಡಿಗಳು ಚಕ್ರಿಗಳು ಬರ್ತಾಯಿದ್ವು. ಗಾಡಿ ಹಚ್ಚಿ ಮುರಿದೋಗ್ಬಿಟ್ಟು ಶ್ರೀರಾಮರು ಹಿಂದೆ ಮುಂದಾಗಿ ತಿರ್ಕೊಂಡು ನಾನು ಇಲ್ಲೇ ನೆಲೆಸ್ತೀನಿ ಅಂತ ಸಂದರ್ಭದಲ್ಲಿ ಇವತ್ತು ದೊಡ್ಡಸಳ್ಳಿ ಅಂತ ಮಧುಗಿರಿ ತಾಲೂಕಿನಲ್ಲಿ ಇರತಕ್ಕಂಥ ದೊಡ್ಡಸಳ್ಳಿಯಲ್ಲಿ ಶ್ರೀರಾಮರ ವಿಗ್ರಹಗಳು ವಿರಾಜಮಾನವಾಗಿದ್ದಾವೆ. ಅವನು ಸಹ ಒಂದು ಹಿಸ್ಟಾರಿಕಲ್ ಶಿಲೆಗಳು ಒಂದು ತಪ್ಪಾಗಲಾರ್ದು. ಅದ್ರ ನಮ್ಮ ಮಧುಗಿರಿನೇ ತಾಲೂಕು ಇಡೀ ತುಮಕೂರು ಜಿಲ್ಲೆ ಒಂದು ಐತಿಹಾಸಿಕವಾದಂಥ ಯಾತ್ರಾ ಸ್ಥಳ ಇದು. ಯಾಕೆಂದರೆ ಇಲ್ಲಿ ವಿಷ್ಣು ಮತ್ತು ಶಿವ ಇರತಕ್ಕಂಥ ದೇವಸ್ಥಾನಗಳೇನೇ ಇದ್ದರೆ ಇಡೀ ತುಮಕೂರು ಜಿಲ್ಲೆಲ್ಲ ಕರ್ನಾಟಕದಲ್ಲೇ ವಿಷ್ಣು ಶಿವ ಜೊತೆಯಲ್ಲಿರತಕ್ಕಂಥ ದೇವಸ್ಥಾನಗಳಿದ್ರೆ ಅದು ನಮ್ಮ ಮಧುಗಿರಿಯಲ್ಲಿ ಇರತಕ್ಕಂಥ ವೆಂಕಟರಮಣ ಸ್ವಾಮಿ ಮತ್ತು ಮಲ್ಲೇಶ್ವರ ಸ್ವಾಮಿ ದೇವಸ್ಥಾನಗಳು. ಭಾವಚಿತ್ರಗಳನ್ನ ಮೆರವಣಿಗೆ ಮಾಡೋದ್ರ ಮುಖಾಂತರ ಹೆಣ್ಮಕ್ಳು ಕಲಸ ಹೊತ್ತು ಪಾದ ನಡಿಗೆಯಿಂದ ಇಡೀ ಪಟ್ಟಣದಲ್ಲಿ ಸಂಚರಿಸಿ ಒಂದು ಏನು ಮೆರವಣಿಗೆಯನ್ನು ಮಾಡಿ ಸಹ ಭಾಳ ಯಶಸ್ವಿಯಾಗಿ ನಡೆಸ್ಕೊಟ್ರು. ಆ ಹೆಣ್ಮಕ್ಳಿಗೆಲ್ಲ ಭಗವಂತ ಒಳ್ಳೇದು ಮಾಡಲಿ ಅಂತ ನಾನು ಈ ಸಂದರ್ಭದಲ್ಲಿ ಮಧುಗಿರಿ ತಾಲೂಕಿನ ಭಕ್ತ ಮಂಡಿ ಪರವಾಗಿ ನಾನು ಎಲ್ಲರಿಗೂ ಶುಭ ಕೋರಿ ಬಂದಂಥ ಎಲ್ಲ ಭಕ್ತಾದಿಗಳಿಗೆ ಏನು ನಮಗೆ ಒಳ್ಳೊಳ್ಳೆ ಸಹಾಯ ಮಾಡಿದ್ದಾರೋ ಅವರೆಲ್ಲರಿಗೂ ಭಗವಂತ ಅವ್ರ ಕುಟುಂಬಕ್ಕೂ ಎಲ್ಲ ಒಳ್ಳೇದು ಮಾಡಿ. ಶ್ರೀರಾಮಂದು ಪ್ರತಿಷ್ಠಾಪನೆ ಆಗಿ ಜನಗಳಿಗೊಂದು ಪಾಠ ಆಗಲಿ, ಒಳ್ಳೆಯದು ಒಂದು ಮಾರ್ಗದರ್ಶನ ಆಗಲಿ ಅನ್ನೋದು ನಮ್ಮ ಅನಿಸಿಕೆ. ರಾಮನಂತೆ ಜೀವಿಸಬೇಕು, ರಾಮನ ಜಪ ಮಾಡಬೇಕು. ಈಗ ಬರ್ತಾ ಇರೋ ಈ ಕಲಿಯುಗದಾಗೆ ಏನೇನೋ ಎಲ್ಲ ಆಗ್ತಾ ಇದೆ, ಅತ್ಯಾಚಾರ, ಅನಾಚಾರ, ಮೋಸ ಎಲ್ಲ ಆಗ್ತಿದೆ. ಇದೊಂದಕ್ಕಾದ್ರೂ ಅಯೋಧ್ಯೆಯಲ್ಲಿ ಪ್ರತಿಷ್ಠಾಪನೆ ಮಾಡಿ ಎಲ್ಲೆಲ್ಲೂ ನಮ್ಮ ಇಡೀ ಭಾರತದಲ್ಲೇ ಒಂದು ದೊಡ್ಡದು ಹಬ್ಬ ಆಗಿದೆ ಶ್ರೀರಾಮಂದು. ಆ ಥರ ಬದುಕಲಿ ಅನ್ನೋದೊಂದು ಇದೊಂದು ಮಾರ್ಗದರ್ಶನ ಅಷ್ಟೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಜೈ ಶ್ರೀರಾಮ್. ನನ್ನ ಹೆಸರು ನಿವೇದಿತಾ, ನಾವು ಮಧುಗಿರಿಯವರು. ಇದೊಂದು ನಡೀತಿರೋದು ನಮ್ಮ ಭಾರತದಲ್ಲಿ ಅಥವಾ ನಮ್ಮ ದೇಶದಲ್ಲೇ ಒಂದು ಐತಿಹಾಸಿಕ ಘಟನೆ ಅನ್ಬೋದು. ಅದರಲ್ಲಿ ನಾವು ಮನುಷ್ಯ ಜನ್ಮ ತಾಳಿರೋದು ಈ ಏನೋ ಒಂಥರ ಖುಷಿ ಕೊಡುತ್ತೆ. ನಾವು ಈ ಉದ್ಘಾಟನೆಯಲ್ಲಿ ಅಥವಾ ಪ್ರಾಣ ಪ್ರತಿಷ್ಠಾಪನೆಯಲ್ಲಿ ಭಾಗವಹಿಸ್ತಿರೋದು ತುಂಬ ಖುಷಿ ಆಗ್ತಿದೆ. ಮತ್ತು ರಾಮರ ಬಗ್ಗೆ ಹೇಳಬೇಕು ಅಂದರೆ ಆ ಮರ್ಯಾದಾ ಪುರುಷೋತ್ತಮನಿಗೆ ಎಷ್ಟು ಧನ್ಯ ಹೇಳಿದ್ರೂ ನಮಗೆ ಸಾಕಾಗಲ್ಲ. ಈ ಭೂಮಿಲಿ ನಮಗೆ ಒಂದು ಮನುಷ್ಯ ಜನ್ಮ ಕೊಟ್ಟು ಇಂಥದ್ದೆಲ್ಲ ತಿಳ್ಕೊಳೋದಕ್ಕೆ ಒಂದು ಬುದ್ಧಿ ಕೊಟ್ಟಿರೋದಕ್ಕೆ ನಾವು ಅದಕ್ಕೆ ಭಾಳ ಮನಸ್ಫೂರ್ತಿತ ಹೇಳ್ತಿದ್ದೀವಿ. ಮತ್ತು ಈ ಜಗತ್ತಲ್ಲಿ ಎಷ್ಟು ಅನಾಚಾರ, ಅಸತ್ಯ ಭಾಳ ನಡೀತಿದೆ. ಅದರಲ್ಲಿ ಇದೊಂದು ಎಲ್ಲರಿಗೂ ಒಂದು ಮಾರ್ಗ ಆಗಲಿ. ಓಕೆ, ಇವಾಗ ನಿನ್ನೆ ಕಳ್ತನ ಮಾಡಿರೋನು ಇವತ್ತೂ ದೇವಸ್ಥಾನಕ್ಕೆ ಬರ್ತಾನೆ. ಇದೊಂದು ಅವನಿಗೆ ಒಂದು ಪರಿವರ್ತನೆ ಆಗಲಿ, ಅನಾಚಾರ ಮಾಡೋರಿಗೆ, ಅಸತ್ಯ ಹೇಳೋರಿಗೆ ಒಂದು ಪರಿವರ್ತನೆ ಆಗಲಿ ಇದರಿಂದ ಅನ್ನೋದು ನಾವು ಕೇಳ್ಕೊಳೋದ್ರಲ್ಲಿ, ರಾಮರು ಕೇಳ್ಕೊಳೋದ್ರಲ್ಲಿ ಇದೊಂದು ಇದು. ಮತ್ತು ಇದರಲ್ಲಿ ನಮಗೆ ಭಾಳನೇ ಖುಷಿ ಅನಿಸ್ತಿದೆ. ಇದೆಲ್ಲ ನಡೀತಿದೆ. ಇವತ್ತು ನಮ್ಮ ಕೆಲಸ ನಮ್ಮದು ನಾವು ಪ್ರೊಫೆಷ್ನಲ್ IT ಪ್ರೊಫೆಷ್ನಲ್ಲು. ಇವತ್ತು ಕೆಲಸ ಮಾಡೋಕ್ಕೆ ಮೂಡಿಲ್ಲ. ಇದರಲ್ಲೂ ನಾವು ಪೂರ್ತಿ ಇವತ್ತಿನ ದಿನ ಇವ್ರಿಗೋಸ್ಕರ, ರಾಮವ್ರಿಗೋಸ್ಕರ, ಶ್ರೀರಾಮನಿಗೋಸ್ಕರ ಕಳಿಬೇಕು. ಇದೇ ಪ್ರತಿ ವರ್ಷವೂ ಈ ದಿನ ನಾವು ಒಂದು ಹಬ್ಬವಾಗಿ ಆಚರಿಸಬೇಕು. ಇದು ನ್ಯಾಷನಲ್ ಹಾಲಿಡೇ ಆಗಿ, ಒಂದು ಇಂಡಿಪೆಂಡೆನ್ಸ್ ಡೇ ಆಗಲಿ, ರಿಪಬ್ಲಿಕ್ ಡೇ ಆಗಲಿ, ಅದೇ ರೀತಿ ಇದೊಂದು ನ್ಯಾಷನಲ್ ಹಾಲಿಡೇ ಆಗಿ ಮತ್ತು ರಾಮರನ್ನ ನೆನೆಸ್ಕೊಳಕ್ಕೆ ಇದೊಂದು ದಿನ ಆಗಿ ಇರಬೇಕು ಅನ್ನೋದು ಕೇಳ್ಕೊಳೋದು ಅಷ್ಟೇ. ಧನ್ಯವಾದ. ಜೈ ಶ್ರೀರಾಮ್. ಸುಂದರ ಮೂರುತಿ ಮನದಲ್ಲಿ ನಿಂತರೆ ಸಾಲದೆ, ಮಾರುತಿರಾಯನು ಒಲಿದರೆ ಚಿಂತೆಯು ಏನಿದೆ. ಗುರುಗಳೇ, ಹಾಗೆ ಡೂಮ್ಲೆಟ್ ಸರ್ಕಲ್ ಹತ್ರ ಇರೋ ಆಂಜನೇಯ ಸ್ವಾಮಿ ದೇವಸ್ಥಾನನೂ ನೋಡೋಣ. ಆಗಲೇ ಹೇಳ್ದಾಗೆ ನನ್ನ ಫೇವ್ರೆಟ್ ಸಾಂಗ್ ಬಂದು ಆತ್ಮಾರಾಮ ಆನಂದ ರಮಣ ಅಚ್ಯುತ ಕೇಶವ ಹರಿನಾರಾಯಣ. ಇದೇ ನನ್ನ ಫೇವ್ರೆಟ್ ಸಾಂಗ್. ನಿಮ್ಮ ಫೇವ್ರೆಟ್ ಸಾಂಗ್ ಯಾವುದು ಅಂತ ಕಮೆಂಟ್ ಮೂಲಕ ತಿಳಿಸಿ. ಜೈ ಶ್ರೀರಾಮ್. ಗುರುಗಳೇ, ಇನ್ನು ನಮ್ಮ ಮಧುಗಿರಿಯ ಶ್ರೀ ಪತಂಜಲಿ ಯೋಗ ಶಿಕ್ಷಣ ಸಮಿತಿಯಲ್ಲಿ ಏನೆಲ್ಲ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ಅಂತ ಇವತ್ತು ಅಣ್ಣವ್ರನ್ನೇ ಕೇಳಿ ತಿಳಿಯೋಣ ಬನ್ನಿ. ಅಣ್ಣ, ಇವತ್ತು ಶ್ರೀರಾಮಚಂದ್ರರ ಪ್ರಾಣ ಪ್ರತಿಷ್ಠಾಪನೆ ಸಮಾರಂಭ ನಡೀತಾ ಇದೆ. ಇದಕ್ಕೆ ನಿಮ್ಮ ಯೋಗ ಶಿಕ್ಷಣ ಸಮಿತಿಯಿಂದ ಏನೆಲ್ಲ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀರಾ? ಆ ಕಾರ್ಯಕ್ರಮಗಳು ಏನೇನಿರ್ತದೆ ಅಂದರೆ, ಮೊದಲಿಗೆ ಅಭ್ಯಾಸ ಇರ್ತದೆ, ಯೋಗಾಭ್ಯಾಸ ಕ್ರಿಯಾತ್ಮಕ ಚಾಲನೆಗಳಿರ್ತವೆ. ಅದಾದ ನಂತರ ಅಗ್ನಿಹೋತ್ರ ಕಾರ್ಯಕ್ರಮ ಇರ್ತದೆ.
9 ಕುಂಡಗಳನ್ನು ನಮ್ಮ ಯೋಗ ಮಂದಿರದಲ್ಲಿ 9 ಕಡೆ ಕುಂಡಗಳನ್ನು ಇಟ್ಟು ಹೋಮಕುಂಡಗಳನ್ನು ಇಟ್ಟು ಸುತ್ತಲೂ ಸಹ ಎಲ್ಲ ನಮ್ಮ ಯೋಗ ಬಂಧುಗಳು ಸೇರಿ ಎಲ್ಲ ದೇವರಿಗೂ ಹವಿಸನ್ನು ಕೊಡೋದ್ರ ಜೊತೆಗೆ ಶ್ರೀರಾಮನ ಒಂದು ಮಂತ್ರದಲ್ಲಿ ಶ್ರೀರಾಮ್ ಜಯ ರಾಮ್ ಜೈ ಜಯ ರಾಮ್ ಅಂತೇಳಿ 108 ಸಾರಿ ಆ ಮಂತ್ರವನ್ನು ಜಪಿಸ್ತಾ ಆ ತುಪ್ಪವನ್ನು ಅಭಿಸಾಗಿ ಅಗ್ನಿಗೆ ಸಮರ್ಪಣೆ ಮಾಡ್ತಕ್ಕಂಥ ಒಂದು ಕಾರ್ಯ ಇರ್ತದೆ. ಸೂರ್ಯ ನಮಸ್ಕಾರ, ಹನುಮಾನ್ ನಮಸ್ಕಾರ ಮತ್ತು ವಿಷ್ಣು ನಮಸ್ಕಾರ ಅಂತಕ್ಕಂಥ ಒಂದು ಯೋಗಾಸನಗಳನ್ನು ಮೂಲಕ ದೇವರುಗಳಿಗೆ ನಾವು ಪ್ರಾರ್ಥನೆಯನ್ನು ಸಲ್ಲಿಸಿ ನಾವು ಈ ದಿನ ವಿಶೇಷವಾಗಿ ನಮ್ಮ ತಾಲೂಕಿನ ಯೋಗ ಮಂದಿರದಲ್ಲಿ ಈ ಕಾರ್ಯಕ್ರಮಗಳನ್ನೆಲ್ಲ ಮಾಡ್ತಾ ಇದ್ದೀವಿ. ಅಗ್ನಿಹೋತ್ರ ಮಾಡೋದ್ರಿಂದ ಏನೆಲ್ಲ ಪ್ರಯೋಜನಗಳಿದಾವಣ್ಣ? ಅಣ್ಣ, ಈ ಅಗ್ನಿಹೋತ್ರ ಅಂತಕ್ಕಂಥದ್ದು ಭಾಳ ಉಪಯೋಗವಾಗಿರ್ತಕ್ಕಂಥದ್ದು. ನಾವು ಈ ಅಗ್ನಿಹೋತ್ರಕ್ಕೆ ಬಳಸ್ತಕ್ಕಂಥ 9 ಸಮಿತಿಗಳು ಏನಿದ್ದಾವೆ ಆ 9 ಸಮಿತಿಗಳು ನವಗ್ರಹಗಳಿಗೆ ಸಂಬಂಧಪಟ್ಟಂಥ ಸಮಿತಿಗಳಾಗಿರ್ತವೆ. ಮತ್ತು ಹಸುವಿನ ಬೆರಣೆಯನ್ನು ಮತ್ತು ಹಸುವಿನ ತುಪ್ಪವನ್ನು ಬಳಸಿ ನಾವು ಈ ಅಗ್ನಿಹೋತ್ರವನ್ನು ಮಾಡೋದರಿಂದ 1 ಚಮಚ ತುಪ್ಪವನ್ನು ಅಗ್ನಿಗೆ ಸಮರ್ಪಿಸುವುದರಿಂದ 1 ಟನ್ ಆಮ್ಲಜನಕ ಬಿಡುಗಡೆ ಆಗುತ್ತೆ. ಮತ್ತು ನಮ್ಮ ಪ್ರಕೃತಿಯಲ್ಲಿ ಸುತ್ತಮುತ್ತ ನಾವು ಮಾಡ್ತಾ ಇರ್ತಕ್ಕಂಥ ಅಗ್ನಿಹೋತ್ರ ಸುತ್ತಮುತ್ತ ಸುಮಾರು 10 ಮೀಟರ್ಗಳ ದೂರದಲ್ಲಿ ಮತ್ತು 100 ಮೀಟರ್ಗಳ ಅಂತರದಲ್ಲೂ ಸಹ ಯಾವುದೇ ರೀತಿಯ ನೆಗೆಟಿವ್ ಎನರ್ಜಿ ಇದ್ದರೆ ಹೋಗಿ ಎಲ್ಲ ಪಾಸಿಟಿವ್ ಎನರ್ಜಿ ಬಂದು ಅಲ್ಲಿ ಪ್ರಕೃತಿ ಮತ್ತು ವಾತಾವರಣ ಅಂತಕ್ಕಂಥದ್ದು ತುಂಬ ಶುದ್ಧವಾಗಿರ್ತದೆ. ಇದು ಲೋಕ ಕಲ್ಯಾಣಾರ್ಥವಾಗಿ, ಕೇವಲ ಸ್ವಾರ್ಥಕ್ಕಲ್ಲ, ಇದು ಸಮಾಜಕ್ಕೆ ಮತ್ತು ಲೋಕ ಕಲ್ಯಾಣಾರ್ಥವಾಗಿ ಈ ಒಂದು ಅಗ್ನಿಹೋತ್ರ ಕಾರ್ಯಕ್ರಮ ಮಾಡೋದ್ರಿಂದ ಅದು ತುಂಬ ಉಪಯೋಗ ಅಂತಕ್ಕಂಥದ್ದು. ಕೊನೆಯದಾಗ ಒಂದು ಮಾತು, ವನವಾಸ ಮುಗಿಸ್ಕೊಂಡು ಬಂದಿರೋ ಶ್ರೀರಾಮಚಂದ್ರನನ್ನು ನೋಡಿ ಆ ಅಯೋಧ್ಯೆ ಪ್ರಜೆಗಳು ಎಷ್ಟು ಸಂಭ್ರಮ ಸಂತೋಷ ಪಟ್ಟರೋ ಅದಕ್ಕಿಂತ 100 ಪಟ್ಟು ಜಾಸ್ತಿ ಇವತ್ತಿನ ಭಾರತೀಯರು ಸಂಭ್ರಮ ಸಡಗರದಲ್ಲಿ ಮುಳುಗಿ ತೇಲ್ತಾ ಇದ್ದಾರೆ. ಅದಂತೂ ನಿಜ. ಇಂತಹ ಈ ಸಂಭ್ರಮವನ್ನು ಖಂಡಿತ ಚರಿತ್ರೆಯಲ್ಲಿ ಸುವರ್ಣ ಅಕ್ಷರದಲ್ಲಿ ಬರೀಬೇಕು ಅಲ್ವಾ? ಇಂತಹ ಈ ಸಂಭ್ರಮದ ದಿನ ನಾವೆಲ್ಲ ಇದ್ದೀವಿ ಅಂದರೆ ನಿಜವಾಗ್ಲೂ ಒಂದು ಪುಣ್ಯನೇ. ಇನ್ನು ಗುರುಗಳೇ, ಇವತ್ತಿನ ವಿಡಿಯೋ ನೋಡಿದ್ರಲ್ಲ, ಇದೇ ಈ ಕನ್ನಡ ಕೇಸರಿಯ ಒಂದು ಯೂಟ್ಯೂಬ್ ವೀಡಿಯೋ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಹಾಗೆ ನಮ್ಮ ಚಾನಲ್ಗೆ ಇನ್ನೂ ಹೊಸಬ್ರಾದರೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಜೈ ಶ್ರೀರಾಮ್.